ಗಿಲ್ಲಿ ಮತ್ತು ಸೂರಜ್ ಅವರು ಒಂದು ಕಡೆ ಕುಂತಿರ್ತಾರೋ. ಅಲ್ಲೇ ರಿಷಾ ಅವರು ಸ್ನಾನಕ್ಕೆ ಹೋಗಿರ್ತಾರೋ. ಅಂದ್ರೆ ಬಕೆಟ ಕೊಳೆ ಮ್ಯಾಕೈತಿ, ಬಕೆಟ್ ಕೇಳ್ದಂಗೆ ಕೊಡಂಗಿಲ್ಲ. ಅದಕ್ಕೆ ರಿಷಾ ಅವ್ರ ರೂಮ್ಗೆ ಹೋಗಿ ಅರಿಬಿ ಎಲ್ಲ ತಂದು ಒಗಿತಾನು. ಅದಕ್ಕೆ ರಿಷಾ ಹೊರಗೆ ಬಂದ ಮ್ಯಾಗ ಏನಾಕೈತಿಪ್ಪ ಅಂದ್ರೆ, ಏ ಗಿಲ್ಲಿ ಏ ಗಿಲ್ಲಿ ಅಂತ ಚಿರ್ಕೋತ ಹೊರಗೆ ಬರ್ತಾರೋ. ಆಗ ಗಿಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಹೊರಗೆ ಬಂದು ಏನಾಯ್ತು ಅಂತ ಕೇಳ್ತಾನು. ನಾವು ಅರಿಬಿ ಇಲ್ಲಿ ಯಾಕೆ ತಂದು ಓದೋದಿ ಬಾತ್ರೂಮ್ನ್ಯಾಗ ಅಂತ ಆಕೆ ಕೇಳ್ತಾಳು. ಒಂದು ರೊಟ್ಟತ್ತು ಒಂದು ರಟ್ಟಿಗೆ ಹೊಡೆದು ಬಿಡ್ತಾಳು. ಅಂದ್ರೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ ರೂಲ್ಸ್ ಬ್ರೇಕ್ ಆಯಿತು. ಆಮೇಲೆ ಚೀರ್ಕೋತ ಗಿಲ್ಲಿ ನೀ ಕಾಮಿಡಿ ಮಾಡು, ಆದ್ರೆ ನನ್ನ ಮುಂದೆ ಕಾಮಿಡಿ ಮಾಡಿಬಿಡಿ ಅಂತ ಎಷ್ಟು ರೇಗಾಡ್ತಾರೋ. ಆಮೇಲೆ ಗಿಲ್ಲಿ ಏನಾಯ್ತು ಅಂತ ಹಂಗೆ ಕೇಳ್ಕೊಟ್ಟು ನಿಂತಿರ್ತಾರೋ. ಹಂಗೆ ಮುಂದೆ ಹೋಗಿ ಹಂಗೆ ಅವನ ಮ್ಯಾಗ ಕೈ ಮಾಡಕ್ಕೆ ರಿಷಾ ಬರ್ತಾರೋ. ಅವರು ಗಿಲ್ಲಿಯ ಮೇಲೆ ಕೈ ಮಾಡಿದ ನೋಡಿ ಮನೆಯಲ್ಲೂ ಎಲ್ಲ ಶಾಕ್ ಆಗಿಬಿಡ್ತಾರೋ. ನೀನು ಆ ರೀತಿ ಮಾಡಬೇಡ ಅಂತ ಅಂತಾರೋ. ಗಿಲ್ಲಿ ಅರಿಬಿಯನ್ನು ಸಹ ಎಲ್ಲ ಎತ್ತಿ ಬೀಸಾಕ್ತಾರೋ. ಗಿಲ್ಲಿ ಯಾಕೆ ಅಂತ ಹೋಗ್ತಾರೋ. ಹಾಗೂ ಸಹ ಕೈ ಮಾಡಲಿಕ್ಕೆ ಹೋಗ್ತಾರೋ ಗಿಲ್ಲಿಯವರ ಮೇಲೆ ರಿಷಾ ಅವರು. ಅಂದರೆ ಇದರಿಂದ ಮನೆಯವರು ಎಲ್ಲ ಶಾಕ್ ಆಗ್ತಾರೋ. ಇದು ಇವತ್ತೈತೆ ನೋಡ್ರಿ, ಎಲ್ಲರೂ ನೋಡ್ರಿ, ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.